ಜನತಾ ಪರಿವಾರದವರೆಲ್ಲ ಒಂದಾಗುವ ಕಾಲ ಬಂದಿದೆ ಅಂತ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾನ ಮನಸ್ಕರು ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಎಲ್ಲ ಕಡೆ ಇದ್ದಾರೆ. 3 ವರ್ಷದಲ್ಲಿ ವ್ಯವಸ್ಥೆ ಹಾಳಾಗಿದೆ, ಬದ್ಧತೆ ಕೂಡ ಕಡಿಮೆಯಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವ್ಯವಸ್ಥೆಯೊಂದಿಗೆ ಬದಲಾಗಿದ್ದಾರೆ, ಹಿಂದಿನ ಸಿದ್ದರಾಮಯ್ಯನವರಾಗಿ ಉಳಿದಿಲ್ಲ ಅವರು ಅಂತನ್ಬಿಟ್ಟು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಸಿಎಂ ಇಬ್ರಾಹಿಂ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ, ಅವರ ಕಲ್ಪನೆಗೆ ತಕ್ಕಂತೆ ಅವರಿಗೆ ಕೆಲಸವನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ, ಆ ಸತ್ಯ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಕೂಡ ಸಿಎಂ ಇಬ್ರಾಹಿಂ ಅವರು ಹೊಗಳಿದ್ದಾರೆ. ದೇವೇಗೌಡರಿಗೆ ಯಾರೂ ಸಾಟಿಯಲ್ಲ, ಅವರ ರೀತಿ ಆಡಳಿತ ನೀಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೆ, ದೇವೇಗೌಡರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರಿ ಅಂತಂದ್ಬಿಟ್ಟು, ಆದರೆ ಆ ಕೆಲಸವನ್ನು ಅವರು ಮಾಡಲಿಲ್ಲ. ಜೊತೆಗೆ ಸರ್ಕಾರದ 3 ವರ್ಷದ ಕಾರ್ಯವೈಖರಿ ಬಗ್ಗೆ ನಾನು ಸರ್ಕಾರದ ವರದಿಯನ್ನು ಕೇಳಿದ್ದೀನಿ. ನನಗನ್ಸಿರೋ ಮಟ್ಟಿಗೆ ನಿರೀಕ್ಷಿತ ಮಟ್ಟವನ್ನು ಸರ್ಕಾರ ತಲುಪಿಲ್ಲ, ವ್ಯವಸ್ಥೆ ಹಾಳಾಗಿದೆ, ಅಧಿಕಾರಿಗಳು ಬದಲಾಗಿದ್ದಾರೆ, ಬದ್ಧತೆ ಕಡಿಮೆಯಾಗಿದೆ. ಸೊ ಈ ರೀತಿ ಒಂದು ರೀತಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡ್ತಾ ದೇವೇಗೌಡರನ್ನ ಹೊಗಳುವಂತಹ ಕೆಲಸವನ್ನ ಸಿಎಂ ಇಬ್ರಾಹಿಂ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆನೆ ಅವರೇನಾದರೂ ಮತ್ತೆ ಬೇರೆ ಕಡೆ ಮನಸ್ಸು ಮಾಡಿದಾರ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಮೈಸೂರು ರಿಪೋರ್ಟರ್ KP ನಾಗರಾಜ್ ಅವರಿಂದ. ನಾಗರಾಜ್, ಯಾವ ಸಂದರ್ಭದಲ್ಲಿ ಇಬ್ರಾಹಿಂ ಈ ಹೇಳಿಕೆಯನ್ನ ಕೊಟ್ಟಿರೋದು? ಅರವಿಂದ್, ಇವತ್ತು ಮೈಸೂರಿನಲ್ಲಿ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಗಮಿಸಿದಂತಹ ಇಬ್ರಾಹಿಂ ಅವರು ಒಟ್ಟಾರೆಯಾಗಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತೀರಾ ಅನ್ನುವಂತಹ ಪ್ರಶ್ನೆಗೆ ಈ ರೀತಿಯಾದಂತಹ ಉತ್ತರವನ್ನ ನೀಡಿದ್ರು. ಒಂದು ರೀತಿಯಾಗಿ ಇಬ್ರಾಹಿಂ ಅವರ ಉತ್ತರವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಹೆಜ್ಜೆಯನ್ನ ಅವರು ಈಗಾಗಲೇ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಅಂಗಳದಲ್ಲಿ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದ್ರೆ ದೇವೇಗೌಡರ ರೀತಿಯಲ್ಲಿ ಆಡಳಿತ ಮಾಡೋದಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಕೂಡ ತೃಪ್ತಿದಾಯಕವಾದಂತಹ ಆಡಳಿತವನ್ನು ನಡೆಸಲಿಲ್ಲ. ಅವರು ಬಹಳ ಮಟ್ಟಕ್ಕೆ ಅವರು ಬದಲಾಗಿದ್ದಾರೆ, ನಾವು ಅವರಿಂದ ಈ ತರದೊಂದು ಆಡಳಿತವನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅನ್ನೋ ರೀತಿಯಂತಹ ಟೀಕೆಗಳನ್ನ ಮಾಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಇಬ್ರಾಹಿಂ ಅವರು ಸಿದ್ದರಾಮಯ್ಯನವರ ಸಂಘ ಬಿಡುವಂತಹ ಲಕ್ಷಣಗಳು ಎಲ್ಲೋ ಗೋಚರಿಸುವ ರೀತಿಯಲ್ಲಿ ಕಾಣ್ತಾ ಇರುವಂತಹದ್ದು. ಅರವಿಂದ್. ಓಕೆ KP ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಾವೇನು ನಿರೀಕ್ಷೆ ಮಟ್ಟಿಗೆ ತಲುಪಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತಾಗಿದೆ. ಯಾಕಂದ್ರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಹ್ಯಾಕ್ ಕೆಲಸ ಆಗ್ತಿತ್ತು, ಈಗ ಮುಖ್ಯಮಂತ್ರಿ ಆದ್ಮೇಲೆ ಏನಾಗಿದೆ, ಇದು ಒಟ್ಟಿನಲ್ಲಿ ವ್ಯವಸ್ಥೆ ಹಾಳಾಗಿದೆ. ಮೊದಲು ಧೋರಣೆ ಅಂತಂತ ಹೇಳಿದ್ರೆ ಆ ವ್ಯವಸ್ಥೆಗೆ ನಾನೊಂದು ಸಲ ಸಿದ್ದರಾಮಯ್ಯನಿಗೆ ಹೇಳ್ತೀನಿ, ಏನಾಗ್ಬಿಟ್ಟಿದೆ ನಿಮಗೆ, ಹೆಂಗಿದ್ರಿ, ಇದು ಯಾಕೆ ಅಂತ. ಅವರೇನು ಹೇಳ್ತಾರೆ, ನೀವು ಜವಾಬ್ದಾರಿ ಹೊತ್ಕೊಂಡಾಗ ಗೊತ್ತಾಗತ್ತೆ ನಿನಗೆ ಅಂತ. ಏನಾಗಿದ್ದಾರೆ ಅಂತ ಹೇಳಕ್ ಹೋಗೋದಿಲ್ಲ ನಾನು, ಬಟ್ ನಾನು ಜಾಸ್ತಿ ಒತ್ತಡ ಮಗ ತೀರ್ಕೊಂಡು ಹೋಗಿದ್ದಾನೆ, ನನ್ನೊಂದು ಕಲ್ಪನೆನೇ ಬೇರೆ ಇತ್ತು, ಆ ಕಲ್ಪನೆಗೆ ತಕ್ಕಂತೆ ಆಗ್ಲಿಲ್ವಲ್ಲ ಅಂತ ನನಗೂ ನೋವಿದೆ. ಇಲ್ಲ, ದೇವೇಗೌಡರು ಅದರಲ್ಲಿ ಕಂಪ್ಯಾರಿಸನ್ ಇಲ್ಲ ಯಾರು, ಅದು ಬಿಡಿ, ದೇವೇಗೌಡ್ರೆ ಅದು. ಯಾಕಂದ್ರೆ ಗುಣಕ್ಕೆ ಮತ್ಸರೇ ಇಲ್ಲ. ದೇವೇಗೌಡರದ್ದು ಅಡ್ಮಿನಿಸ್ಟ್ರೇಷನ್ ಪ್ರಧಾನಮಂತ್ರಿ ಆಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ, ನಾನೇ ಅವ್ರ ಪ್ರಧಾನಮಂತ್ರಿ ಆಗಿದ್ದಾಗ ನಾನೇ ಅವ್ರ ಜೊತೆಲಿ ಇದ್ನಲ್ಲ, ದಟ್ ವಾಸ್ ದಿ ಬೆಸ್ಟ್ ಗವರ್ಮೆಂಟ್ ಅಂತೇಳಿ. ಮೊದಲನೆಯದಾಗಿ ಕಾವೇರಿಯನ್ನು ಕೈ ಎತ್ತಿಕೊಂಡು ನೋಡಿದ್ರೆ ಆತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ, ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.